ಮಾಡ್ಯಾರ ನೋಡ್ರಿ ಸರ್, ನೋಡ್ರಿ ಆದೇಶ ಅವ್ರದ್ದು ತಹಸೀಲ್ದಾರ್ ಆದೇಶ ಮಾಡಿ 9 ಗಂಟೆ ಯಾವ ಮಾಡ್ಯಾರ ಹೇಳ್ರಿ. ನಿಮ್ಮ ಮುಂದೆ ಹೇಳತ್ತಾರಲ್ರಿ, ನೋಡ್ತೀನಿ ಆಯ್ತು ಮಾಡ್ತೀನಿ. ಡಿಗ್ರಿ ಪ್ರಕಾರ ಸರ್ ಅವರ ಸ್ವಯಂ ಪ್ರಯತ್ನ ಮಾಡ್ಯಾರ ಸರ್. ಈಗ ಇದನ್ನ ನೋಡ ಅವರು ಒಂದು ಆದೇಶ ಆಗುತ್ತಲ್ಲ ತಡಿ ಸರ್, ನಿನಗೆ ಅಡ್ವಾನ್ಸ್ ಮಾಡಿದ್ರೆ ನಮ್ಮ ಹತ್ರ ಬಾ, ನಾವು ಮಾಡೋ. ಸರಿ ಸರ್. ಈಗ ನಿಮಗೆ ಇದನ್ನ ಯಾಕೆ ವಿಷಯ ಹೇಳಕತ್ತೀನಿ ಅಂತ ಸರ್, ಅವರು ಕಾನೂನು ಬಾಹಿರವಾಗಿ ಅದನ್ನು ರದ್ದು ಮಾಡಿದ್ದಾರೆ ಸರ್. ನನ್ನ ಜಮೀನು 5-17 ಇದ್ದದನ್ನ ಅವರು 5-8 ಮಾಡಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು ಸರ್? ನಿಮ್ಗೆ ಅಧಿಕಾರ ಇದೆಯಲ್ಲ, ಮಾಡ್ರಲ್ಲ, ನಮ್ಗೆ ನೋಟಿಸ್ ಕೊಟ್ಟರಲ್ಲ, ಪಾರ್ಟಿಗೆ ನೋಟಿಸ್ ಇಶ್ಯೂ ಆಗಿಲ್ಲ. ನೋಟಿಸ್ ಇಶ್ಯೂ ಆಗಿದ್ರೆ ನಮ್ಮ ಕಾನ್ಫಿಡೆನ್ಸ್ ತಗೊಂಡು ನಾವು ಹೋಗ್ತೀವಿ. ಈಗ ಅಲ್ಲಿ ಓರಲ್ ಕೇಳಿದ್ರೆ ಏನು ಹೇಳ್ತಾರೆ ಸರ್, ನಾವು ಕೆಡಿಟಿ ಆಕಾರ ಬಂದ ಪ್ರಕಾರ ಹೊಂದಾಣಿಕೆ ಮಾಡಿದ್ದೀವಿ. ಕೆಡಿಟಿ ಆಕಾರ ಬಂದೊಳಗೆ 5-8 ನಿಮ್ಮದಿತ್ತು, 5-8 ಮಾಡಿದ್ವಿ. ಇವ್ರದ್ದು 5-8 ಮಾಡಿದ್ರಿ, ಅವ್ರದ್ದು 5-26 ಐತೆ. ಅವ್ರದ್ದು ಯಾಕೆ 5-26 ಮಾಡಿಲ್ಲ? 5-17 ಇಟ್ಟಿದ್ರಿ. ಅಂದ್ರೆ ಇಡೀ ಸರ್ವೆ ನಂಬರ್ದಾಗ 133 ಸರ್ವೆ ನಂಬರ್ದಾಗ 9 ಗುಂಟೆ ಜಮೀನ ಆಕಾಶದಲ್ಲಿದೆ. 9 ಗುಂಟೆ ಜಮೀನು ಯಾರ್ಯಾರು ತೋರಿಸ್ಬೇಕಾದ್ರೆ ಸರ್ವೆ ನಂಬರ್ದಾಗ 9 ಗುಂಟೆ ಜಮೀನನ್ನ ಸರ್ ಯಾಕೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ ಅಂತಂದ್ರೆ, ಆ 9 ಗುಂಟೆ ಕ್ಷೇತ್ರ ಯಾರಿಗೆ ತೋರಿಸಿದ್ ಹೇಳಿ ಸರ್? ಯಾರಿಗೆ ತೋರಿಸಿದ್ ನೀವು? 5 ಎಕರೆ 8 ಗುಂಟೆ ಇವ್ರದ್ದು ಇದರ ಪ್ರಕಾರ ಮಾಡ್ರೆ ಕೆಡಿಟಿ ಆಕಾರ ಪ್ರಕಾರ ಎದುರುಗಡೆ ಪಾರ್ಟಿ ಅವ್ರೇನೋ ಅರ್ಜಿ ಕೊಟ್ಟಿಲ್ಲ ಮಾಡಿಲ್ಲ. ಅವ್ರದ್ದು 5-17 ಇಟ್ಟರೆ ಕೆಡಿಟಿ ಆಕಾರ ಬಂದೊಳಗೆ ಅವ್ರದ್ದು 5-26 ಐತಿ. ಮತ್ತೆ ಅದನ್ನ 5-26 ಮಾಡಿಲ್ಲ ಸರ್ ನೀವು? ಇಡೀ ಸರ್ವೆ ನಂಬರ್ ಆಗಿದ್ದು 9 ಗುಂಟೆ ಜಮೀನನ್ನ ಯಾರು ಇಟ್ರಿ ಅನ್ನೋದನ್ನ 1050 ಲೋಕಾಯುಕ್ತರಿಗೆ ಹೇಳ್ಬೇಕು. ಈಗ ಒಂದು ಕೆಲಸ ಮಾಡಿ, ಈಗ ನೀವು ತಂದು ಕೊಟ್ಟಿಯಲ್ಲ, ಈಗ 47 ದಿವಸ ಆಯ್ತು ನೋಡಿ ಸರ್ ಅರ್ಜಿ ಕೊಟ್ಟು. ಇನ್ನೂ ಮಾಡಕ್ಕಿಲ್ಲ, ನಮ್ದು ಕಡೆ ಹೋಗ್ತಿರ್ತದೆ. ಸರಿ ಕಳಿಸ ಸರ್. ಆಮೇಲೆ ಇನ್ನೊಂದು ಸರ್, ಓರಲ್ ಆಗಿ ಇಡೀ ಗೋಕಾಕ್ ತಾಲೂಕಿನ ಕರ್ನಾಟಕ ರಾಜ್ಯದೊಳಗ ಪೋಡಿ ಮುಕ್ತ ಅಭಿಯಾನ ಅಂತೇಳಿ ಕರ್ನಾಟಕ ಸರ್ಕಾರ ಒಂದು ಪೋಡಿ ಮುಕ್ತ ಗ್ರಾಮಗಳನ್ನು ಮಾಡಕ್ಕೆ ನಿರ್ದೇಶನ ಕಳಿಸ ಸರ್ ಎಲ್ಲಾ ತಾಲೂಕುಗಳಿಗೆ. ಇವ್ರು ಏನ್ ಮಾಡ್ಯಾರ ಸರ್, ಎಲ್ಲಾ ಉತ್ತಾರಗಳನ್ನ ಜಂಟಿಯಾಗಿ ಒಡೆದು ಬಿಡು ಸರ್. ಈಗ ಉದಾಹರಣೆಗೆ ನಂದೆ 99/1+2 ಸರ್ ಕೊಡ್ತೀನಿ, ಡಾಕ್ಯುಮೆಂಟ್ ಕೊಡ್ತೀನಿ. ಜನರಲ್ ವಿಷಯ ಹೇಳ್ತೀನಿ, ಇಡೀ ಸಾರ್ವಜನಿಕರಿಗೆ ಐತೆ ಸರ್, ಪೇಪರ್ ಸಹಿತ ಕೊಡ್ತೀನಿ. ಅದೇನಾಗಿದೆ ಸರ್, ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಎಲ್ಲಾ ಸರ್ವೆ ನಂಬರ್ಗಳನ್ನು ಒಟ್ಟು ಕೂಡಿಸ್ರಿ ಸರ್. ಒಟ್ಟು ಕೂಡಿಸಿ ಒಳ್ಳೆ ಅದನ್ನು ಒಡಿ ಜವಾಬ್ದಾರಿ ಸರ್ಕಾರ ಇವರಿಗೆ ವಹಿಸೈತಿ. ಅಲ್ಲಿ ADLR ಆಫೀಸ್ಗೆ ಹೋದ್ರೆ ಅವ್ರೇನು ಹೇಳ್ತಾರೆ ಸರ್, ನೀವು ಹೋಗಿ ಇದಕ್ಕೆ ಕೋಡಿಗೆ ಅರ್ಜಿ ಕೊಡ್ರಿ. ಕೋಡಿಗೆ ನಾವು ಅರ್ಜಿ ಕೊಡೋದಲ್ಲ ಸರ್, ಸರ್ಕಾರನೇ ಇವ್ರಿಗೆ ಹೇಳಿಬಿಟ್ಟದ. ಕೋಡಿ ಮುಕ್ತ ಗ್ರಾಮ ಅಭಿಯಾನ ಯೋಜನೆ ಅಡಿಯಲ್ಲಿ ಯಾವ್ಯಾವ ರೈತರು ಜಮೀನುಗಳು ಏರು ಕೆಡಿಟಿ ಆಕಾರ ಬಂದು PT ಶೀಟು ಹೊಂದಾಣಿಕೆ ಇಲ್ಲ, ಅವ್ರಿಗೆಲ್ಲ ಇವರು ಸರಿ ಮಾಡಿ ಕೊಡ್ಬೇಕಂತ ಹೇಳಿ ಇವ್ರಿಗೆ ಆದೇಶ ಮಾಡಿದ್ದಾರೆ. ಇಲ್ಲಿ ಕಚೇರಿ ಒಳಗೆ ಏನು ನಡೀತಾ ಇದೆ ಅಂದ್ರೆ ಸರ್, ಯಾರು ಬಂದು ಒಂದಿಷ್ಟು ಅವ್ರದ್ದು ಇನ್ಫ್ಲೂಯೆನ್ಸ್ ಇದನ್ನು ಬಳಸ್ಕೊತಾರೋ ಅವ್ರಿಗೆ ಪಟ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲಂದ್ರೆ ನೀವು ಕೋಡಿಗೆ ಅರ್ಜಿ ಕೊಡ್ಬೇಕಂದ್ರೆ ನಾವು ಕೋಡಿಗೆ ಅರ್ಜಿ ಕೊಡೋದಲ್ಲ ಸರ್, ಒಟ್ಟು ಗುಡ್ಸ್ಯಾರ ಅವರೇ ಸರಿ ಮಾಡಿ ಕೊಡ್ಬೇಕು. ಈ ನನ್ನ ಸರ್ವೆ ನಂಬರ್ ಆಗೈತೆ ಸರ್, ಈಗ ಹೋಗಿ ಚರ್ಚೆ ಮಾಡಿ ಬಂದ ಈಗ ಅರ್ಜಿ ಮೂವ್ಮೆಂಟ್ನಾಗ ಬಿಟ್ಟು ಬಂದ ಸರ್. ಅವ್ರೇನು ಹೇಳತ್ತಲ್ಲ ಸರ್, ತಪ್ಪಾಗಿ ಹೋಗ್ಬಾರ್ದು ಮೆಸೇಜ್, ಸಾರ್ವಜನಿಕರಿಗೆ ತಪ್ಪಾಗಿ ಹೋಗ್ಬಾರ್ದು ಸರ್ ಮೆಸೇಜ್. ಈಗ ಏನಾಗೈತೆ ಸರ್ ಅಂದ್ರೆ ಪೈಕಿ ಆರ್ಟಿಷನ್ ಬಂದವ ಸರ್. ಪೈಕಿ ಆರ್ಟಿಷನ್ ಅಂದ್ರೆ 2014-15 ಬಂದಿದಂತ ಸರ್. ಮನೀಶ್ ಮೋದ್ಗಿಲ್ ಸಾಹೇಬರು ಕಮಿಷನರ್ ಇದೆ ಸರ್ ನಮಗೆ. ಅವಾಗ ಏನು ಮಾಡಿದ್ರೆ ಅಂದ್ರೆ ಸರ್, ಈಗ ಫಾರ್ಮ್ 10 ಯಾರಿಗೆ ಇಶ್ಯೂ ಆಗಿಲ್ಲ ಸರ್, ಹಳೆಯ ಸರ್ವೆ ನಂಬರ್ಸ್ಗಳನ್ನ. ಈಗ ಫಾರ್ ಎಕ್ಸಾಂಪಲ್ ಸರ್, ಗೋಕಾಕ್ ತಾಲೂಕಿನಲ್ಲಿ 56,600 ಪೈಕಿ ಆರ್ಟಿಷನ್. ಹೆಂಗಂದ್ರೆ ಸರ್, ಅವ್ರವ್ರನ್ನ ವಾಟ್ನಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಬಿಟ್ಟರು ಸರ್, ಕೈ ಬರ ಅಂತ ಯಾವುದೇ ರೀತಿಯಿಂದ ಒಂದು ಮೂಲಭೂತವಾಗಿ ಕಾನೂನು ಪ್ರಕಾರ ಮಾಡಿಲ್ಲ ಸರ್ ಅದು. ಸೊ ಯಾವಾಗ ನಾವು ಆಕಾರ ಒಂದು ಪ್ರಕಾರ ನಾವು ಎಲ್ಲ ಡಿಜಿಟಲೈಸೇಷನ್ ಹನಿ ಆಗ್ತಲ್ಲ ಸರ್, ಅವಾಗ ಅವ್ನು ಆಕಾರ ಒಂದು ಪ್ರಕಾರ ನೋಡಕ್ಕೆ ಹೋದ್ರು ಸರ್ ಸಾಫ್ಟ್ವೇರ್ದಾಗ. ಯಾವ ಆಕಾರ ಒಂದು ಪ್ರಕಾರ ಸರಿಯಾಗಿ ಹೊಂದಿರಲ್ಲ ಸರ್, ಅವ್ನು ಕೂಡ್ಸೋದು ಒಡೆದು ಮಾಡಿದ್ದಾರೆ ಸರ್. ಅದರ ಸಲುವಾಗಿ ಅವ್ರು ಒಡೆದು ಅಥವಾ ಕುಡಿದು ಆಗೈತೆ ಸರ್. ಒಂದು 2ನೇ ಕೋಡಿ ಮುಕ್ತ ಅಭಿಯಾನ ಬಗ್ಗೆ ಹೇಳತ್ತಾರಲ್ಲ ಸರ್, ಅದ ಯಾವಾಗ ನೀವು ಇದಾಗಿದ್ರಿ ಸರ್ವೆ ಯಾರು ಬಂದಿದ್ರಿ? ಸರ್ವೆ ಯಾವಾಗ ನಿಂತಿದ್ರಿ? 2013 ಸ್ಟಾರ್ಟ್ ಆಯ್ತು ಸರ್. ಹಾಂ, ಯಾವಾಗ ಬಂದೈತೆ? ಬಟ್ ಅದ್ರ ಏನಾಯ್ತು ಸರ್, ಫಸ್ಟ್ ಏನು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದೆ ಸರ್, ಅದು ವಿಲೇಜ್ ವೈಸ್ ಅವರು ಚಾಯ್ಸ್ ಮಾಡ್ಕೊಳ್ತೀವಿ ಸರ್, ಅಡಾಪ್ಷನ್ ಸರ್. ಮತಕ್ಷೇತ್ರ ವೈಸ್ ಇತ್ತು ಸರ್. ಈಗ ನಮ್ಮಲ್ಲಿ ಐತೇನೆ ಈಗ ಕೋಡಿ ಮುಕ್ತ ಗ್ರಾಮ ಹೇಗಿದೆ ಸರ್, ಈಗ ಪಬ್ಲಿಕ್ ಏನು ಡಿಮಾಂಡ್ ಅಪ್ಲಿಕೇಶನ್ಸ್ ಬರಲ್ಲ, ಎಲ್ಲ ತಾಲೂಕಲ್ಲಿ ಕಂಪ್ಲೀಟ್ ಆದ್ರೆ ಪ್ರಯಾರಿಟಿ ಮೇಲೆ ಯಾವ ವಿಲೇಜಸ್ ಇರಲ್ಲ ಅವ್ರು ನೋಡ್ರಿ ಹೀಗೆ. ಬಟ್ ಪಬ್ಲಿಕ್ ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿಲ್ಲ ಟೋಟಲಿ, ಇನ್ನೂ 12 ಅಪ್ಲಿಕೇಶನ್ಸ್ 12
మరి ಏನಾಗ್ತದೆ ರೆಕಾರ್ಡ್ ನಿಮ್ಮದೇ ಇರೋದ್ರಿಂದ ಇವೆಲ್ಲ ನಿಜ ಆಗ್ತದೆ. ಇವನ್ ನಮ್ಮ ಇದ್ರೊಳಗೂ ಆಕಾರ್ ಫಿಕ್ಸೇಷನ್ಗೂ ಭಾಳ ವರ್ಷದಿಂದ ಹಂಗದಾವ ಸರ್. ಯಾಕಂದ್ರೆ ಅದು ಅರ್ಜಿಗಳನ್ನ ನೋಡಿದ್ರೆ ಇದನ್ನ ನಾನು ನೋಡ್ತೀನಿ ಸರ್ ಇದೇನಾಗಿದೆ ಅಂತೇಳಿ. ಏನು 2013 ಹೇಳಿದಲ್ಲ ಸರ್ ಸರ್, 2013 ಅವ್ರು ಏನು ಹೇಳಿದ್ರಲ್ಲ ಸರ್, ಕೋಡಿ ಮುಕ್ತ ಅಭಿಯಾನ ಕ್ಲೋಸ್ ಆಗಿದೆ ಅಂತ ಹೇಳಿ. ಈಗ ನಾನು ಮುದ್ದಾರ್ದು ಈಗ ಮಾಡಿದ್ದು ಈಗ ಬರೀ 6 ತಿಂಗಳಾಯ್ತು. ಬರೀ 6 ತಿಂಗಳಾಯ್ತು. ಅರ್ಜಿಗಳನ್ನ ನೋಡುತ್ತಾರೆ ಪ್ರಾಬ್ಲಮ್ ಐತಂದ್ರೆ ಈಗ ಅವ್ರು ಏನ್ ಮಾಡಿದ್ದಾರೆ, ಈಗ ನಿಮ್ಮ ತಾಯಿಯವ್ರ ಹೆಸರು ಕಡಿಮೆ ಮಾಡೋದ್ರಲ್ಲಿ ಏನು ತಪ್ಪಿದೆಯಾ? ಬರೀ ನಿಮ್ಮ ತಾಯಿಯವ್ರ ಹೆಸರು ಅಟ್ಟ ಕಡಿಮೆ ಮಾಡಿ ನೀವು ಯಾವ ಮೊದಲ ಆಯ್ತಾನೆ ನಿನ್ನ ಹೆಸರು ಮಾಸಾಗಿತ ಮಾಡೋದು. ಒಂದು ಡೈರೆಕ್ಟ್ ಟ್ರ್ಯಾಕ್ ಮಾಡೋದು. ಡೈರೆಕ್ಟ್ ಟ್ರ್ಯಾಕ್ ಮಾಡೋದಂದ್ರೆ ಯಾರಾದರೂ ಬಂದು ಕಂಪ್ಲೇಂಟ್ ಕೊಟ್ಟಿರ್ಬೇಕು, ನನಗೆ ಹಿಂಗೆ ದುಡ್ಡು ಅವ್ರ ಕೆಲಸ ನಾನು ಇಂಥ ಕೆಲಸ ಇತ್ತು, ಆ ಕೆಲಸಕ್ಕಾಗಿ ನಾನು ಕೇಳಿದಾಗ ಹೋದಾಗ ನೀನು ಇಷ್ಟು ದುಡ್ಡು ಕೊಟ್ಟರೆ ನಾನು ಅಥವಾ ದುಡ್ಡು ಕೊಟ್ಟರೆ ಇನ್ನೊಂದು ಯಾವುದೋ ಆಮಿಷ ತೋರಿಸಿದ್ರು, ಇದನ್ನ ಇಂಥ ನಾವು ಹೇಳಿದ್ದನ್ನು ನೀನು ಫುಲ್ಫಿಲ್ ಮಾಡಿದರೆ ನಾವು ನಿನ್ನ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು. ಅದನ್ನು ಅದು ಇಲ್ಲೇ ಮಾಡೋದಿಲ್ಲ ಅಂತಕ್ಕಂಥದ್ದು ಏನು ಇರ್ತಿಲ್ಲ, ಇದು ಡಿಮ್ಯಾಂಡ್ ಇದು. ಫಸ್ಟ್ ಪೆಂಡಿಂಗ್ ವರ್ಕು, ಡಿಮ್ಯಾಂಡು, ಆಮೇಲೆ ಅಷ್ಟು ದುಡ್ಡನ್ನು ತೊಗೊಂಡು ನಮ್ಮ ಹತ್ರ ಬಂದರೆ ನಾವೇನು ಮಾಡ್ತೀವಿ ಅದನ್ನು ಟ್ರ್ಯಾಪ್ ಮಾಡ್ತೀವಿ. ಇದೆಲ್ಲ ಬಂದಿರುವಂಥ ವಿಚಾರ, ಇದನ್ನೇನು ಭಾಳ ವಿಸ್ತಾರವಾಗಿ ಹೇಳುತ್ತೆ ಆಯಿತಾ. ಇದು ಟ್ರ್ಯಾಪ್ ಆಯಿತು. ಇದರಲ್ಲಿ ಬೇರೆ ಯಾವುದೇ ರೀತಿ ವಾರಂಟ್ ಏನು ಬೇಕಾಗಿಲ್ಲ, ಪರ್ಮಿಷನ್ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ನೆಕ್ಸ್ಟ್ ಅಕ್ರಮ ಆಸ್ತಿ ಸಂಪಾದನೆ, ಅದು ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಏನು ಹೇಳೋದು ಬೇಡ, ಅದೊಂದು. ಮೂರನೇದೊಂದಿದೆ ಮಿಸ್ಕಾಂಡಕ್ಟ್ ಅಂತೇಳಿ. ಮಿಸ್ಕಾಂಡಕ್ಟ್ ಅಂದರೆ ಅಪರಾಧಿಕ ದುರ್ನಡತೆ. ಈಗೇನು ಮಾಡ್ತಾನೆ ಅವನೇನು ಮಾಡ್ತಾನೆ, ಒಂದು ಅಂಗನವಾಡಿಗೆ ಒಂದಿಷ್ಟು ಇದು ಬಂದಿರ್ತದೆ, 1 ಕ್ವಿಂಟಲ್ ಅಕ್ಕಿ ಬರುತ್ತೆ. ಅದನ್ನೇನು ಮಾಡ್ತಾನೆ ಅವನು ಹಿಂದಿನ ತಿಂಗಳಲ್ಲೋ ಅಥವಾ ನೆಕ್ಸ್ಟ್ ಬರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಒಂದು ಕ್ವಿಂಟಲ್ ಅಕ್ಕಿನ ಹೋಗ್ಬಿಡ್ತಿದೆ. ಅಂಥವಿದ್ದಾಗ ಏನು ಮಾಡಬೇಕು ಅಂತಂದ್ರೆ ಮಿಸ್ಕಾಂಡಕ್ಟ್ ಕೇಸಲ್ಲಿ ನಾವು ನೇರವಾಗಿ ಪ್ರಕರಣ ದಾಖಲಿಸೋದಿರುವುದಿಲ್ಲ. ಅವಾಗ ಏನು ಮಾಡಬೇಕು, ಆ ಅಧಿಕಾರಿಯ ಮೇಲೆ ಒಂದು ನಾವು ಮೇಲ್ನೋಟಕ್ಕೆ ಕಂಡು ಬಂದರೆ ಅಥವಾ ಯಾರಾದರೂ ಕಂಪ್ಲೇಂಟ್ ಬಂದರೆ ಅದರ ಮೇಲೆ ಅವ್ರ ಇಲಾಖಾ ಮುಖ್ಯಸ್ಥರಿಂದ ನಾವು ಅನುಮತಿಯನ್ನು ತಗೋಬೇಕಾಗ್ತದೆ. ಅದು 17A ಅಂತ ಬರುತ್ತೆ. ಅವ್ರೇನು ಅದಕ್ಕೆ ಬರೋದು, ನಾವು ಅನುಮತಿ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಅವ್ರು ಮಾಡಿದ ಪ್ರೂವ್ ಆದರೆ ಶಿಕ್ಷೆ ಪರಿಹರಿಸಲಿಕ್ಕೆ ಅವರು ಅಲ್ಲಿ ಬೆಳಗಾವಿ ಬರೋದು, ಅಲ್ಲಿ ಲೆಟರ್ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಸಮಸ್ಯೆಗಳಿಂದಾಗಿರಲಿ ಬಗೆಹರಿಲಿ ಅನ್ನೋ ಒಂದು ಉದ್ದೇಶ. ಪ್ರತಿ ತಿಂಗಳು ನಾವು ಒಂದು ತಾಲೂಕನ್ನು ಐಡೆಂಟಿಫೈ ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ಈಗ 15 ತಾಲೂಕು ಇದ್ದಾವೆ. 15 ತಾಲೂಕು ನೆಕ್ಸ್ಟ್ ಇಲ್ಲಿ ಮತ್ತೆ 14 ತಾಲೂಕು ಆದಮೇಲೆ ಇಲ್ಲಿ ಬರುತ್ತೆ. ಆ ಥರ ಪ್ರತಿ ತಿಂಗಳು ತಿಂಗಳಲ್ಲಿ ಒಂದು ತಾಲೂಕನ್ನು ಆಯ್ಕೆ ಮಾಡ್ತೀವಿ. ಈ ತಿಂಗಳ ನಮ್ಮ ಗೋಕಾಕ್ ತಾಲೂಕಿದೆ. ಈ ಗೋಕಾಕ್ ತಾಲೂಕಿನ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಇಲ್ಲೇ ಆದರೂ ಸ್ವಲ್ಪ ನೆನಪಿಸ್ತೀನಿ, ನಾನು ಸ್ಪಂದಿಸ್ತೀನಿ. ಸಾರ್ವಜನಿಕರು ಯಾರೇ ಬಂದು ಕೇಳಿದಾಗ ಏನು ಅವ ಅಲ್ಲ ಅವನಿಗೆ ಅಲ್ಲಿ ಹೋಗ್ರಿ, ಹೌದು ನೀನು ಯಾರು ಹೇಳುವುದಿಲ್ಲಲ್ಲ. ನಮಗೂ ಫೋನ್ ಮಾಡಿದಾಗ ಸಾರ್ವಜನಿಕ ಹೇಳ್ತಾರೆ, ಸರ್ ಅದು ಇದ್ರಿ ದಾರಿದ್ರಿ ಏನು ಮಾಡಿದ್ರಿ ಅಂತಾರೆ. ಅಂದಾಗ ಅಲ್ಲಿ ನಾವು ಅವನ ಸಮಸ್ಯೆ ಇದೆ, ಆದರೆ ಅವ್ನು ಯಾರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಮೊದಲು ಏನು ಮಾಡಬೇಕು, ಅವ ಯಾರಂತ ಕೇಳ್ಕೊಡ್ರಿ, ನೀವು ಯಾರಂತ ಹೇಳ್ರಿ, ನೀವು ವ್ಯಾಪ್ತಿಗೆ ಬರಲಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೋಗ್ಲಿಕ್ಕೆ ಬನ್ನಿ. ಯಾಕಮ್ಮ ನಿಮ್ಮ ಹತ್ರ ಬರ್ತಾನೆ, ನಾನು ನೋಡಿದಾಗ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾರೂ ನಿಮ್ಮ ಐಡೆಂಟಿಟಿ ಕಾರ್ಡನ್ನು ಹಾಕೋದಿಲ್ಲ. ನೀವು ಅವ್ರು ಇಂಥ ಕ್ಲರ್ಕ್ ಪಾಟೀಲ್ ಅನ್ನೋರು ಭೇಟಿ ಆಗಿದ್ರೆ ಯಾರಿಗೆ ಭೇಟಿ ಆಗಬೇಕಮ್ಮ, ಎಟ್ಲೀಸ್ಟ್ ನಿಮ್ಮ ಟೇಬಲ್ ಮೇಲೆ ಒಂದು ಇಂಥ SB ಪಾಟೀಲ್ SBC ಅಂತಕ್ಕಂಥದ್ದು ಒಂದು ಬೋರ್ಡ್ ಅಂದ್ರೆ ಇರ್ತೀರಾ, ಅದು ಇರಲ್ಲ. ಮತ್ತು ಅವ್ನು ಬಂದಾಗ ನೀವು ಸರಿಯಾಗಿ ಸ್ಪಂದಿಸ್ತೀರಾ, ಅದು ಇಲ್ಲ. ಇದೆಲ್ಲ ಆಗ ಯಾಕೆ ನಾವು ಎಲ್ಲ ನಾವು ಒಂದು ID ಕಾರ್ಡ್ ಹಾಕೋದು ನೀಟಾಗಿರೋದು.
ಯಾವುದೇ ಕಾರಣ ಟಿ ಶರ್ಟ್ ಹಾಕೊಳ್ಳೋದು ಎಂಥದ್ದು ಅಫಿಷಿಯಲ್ ಬ್ರೀಫಿಂಗ್ ಮೇಲೆ ಎಂಥದಾದ್ರೂ ಹಾಕೋದು ಅಫಿಷಿಯಲ್ ಅಂತಂದರೆ ಅಫಿಷಿಯಲ್ ಡ್ರೆಸ್ಸಲ್ಲಿ ಇರಿ. ಆಮೇಲೆ ಅವ್ರು ಏನು ಹೇಳ್ತಾರೆ ಅವರಿಗೆ ಸೌಜನ್ಯದಿಂದ ವರ್ತಿಸಿದ ಮೇಲೆ ನೀವು ವ್ಯಾಪ್ತಿಗೆ ಬರಲಿಲ್ಲ ಅಂತ ಅವ್ರ ಹತ್ರ ಹೋಗಿ ಅಥವಾ